ಮಹದೇವಪ್ಪ ನಮಗೆ ನ್ಯಾಷನಲ್ ಲೀಡರ್, ಇಲ್ಲಿಂದಲೇ ಅವರಿಗೆ ನಮಸ್ಕಾರ ಅಂತ ಡಿಕೆ ಶಿವಕುಮಾರ್ ದಲಿತ ಸಿಎಂ ಕೂಗೆಬ್ಬಿಸಿದ ಮಹದೇವಪ್ಪ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಿಂದ ದಲಿತರು ಮುಖ್ಯಮಂತ್ರಿಯಾಗಬಹುದು ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಮಹದೇವಪ್ಪ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತ ಸಿಎಂ ಕೂಗೆಬ್ಬಿಸಿದ್ದಕ್ಕೆ ಮಹದೇವಪ್ಪಗೆ ಡಿಸಿಎಂ ಡಿಕೆ ಟಾಂಗ್. ಮಹದೇವಪ್ಪ ನಮಗೆ ನ್ಯಾಷನಲ್ ಲೀಡರ್ ಅಂತ ಟಾಂಗ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ಮಹದೇವಪ್ಪ, ಅದಕ್ಕೆ ಡಿಕೆ ಟಾಂಗ್ ಏನಿದೆ ಕೇಳೋಣ ಬನ್ನಿ. ಸದ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ, ಕೂಗು ಇನ್ನೂ ಮುಟ್ಟಿಲ್ಲ. ಸಿದ್ದರಾಮಯ್ಯವರು ಅಧಿಕಾರದಲ್ಲಿ ಮುಖ್ಯಮಂತ್ರಿ ಇರೋದ್ರಿಂದ ಮುಂದೆ ದಲಿತ ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೇಳಲ್ಲ, ಆಗಬೇಕು ಒಂದು ರಾಜ್ಯದಲ್ಲಿ. ಅದಕ್ಕೆ ಅವಕಾಶಗಳು ಸನ್ನಿವೇಶ ಬರಬೇಕು. ಕಾಂಗ್ರೆಸ್ ಹೈಕಮಾಂಡ್ನಿಂದ ಹಿಡಿದು ಸಿದ್ದರಾಮಯ್ಯರಿಂದ ಹಿಡಿದು ಎಲ್ಲರೂ ಸೇರಿ ಸೂಕ್ತವಾದಂಥ ದಲಿತ ನಾಯಕರನ್ನು ಒಂದಿನ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೂರಿಸಬೇಕು. ಅದು ಎಲ್ಲರ ಆಸೆ. ಮತ್ತು ದಲಿತರು ಗಣನೀಯ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಸದಾ ಅವರು ಕಾಂಗ್ರೆಸ್ಸಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ದಲಿತರು ವೋಟ್ ಕೊಟ್ಟು ಅವ್ರ ನಾಯಕರು ಸುಮ್ಮನೆ ಇದ್ದು ಬೇರೆಯವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಚರ್ಚೆಗಳು ನಡೆಯುವಾಗ ದಲಿತರು ಒಂದು ಸಾರಿ ಮುಖ್ಯಮಂತ್ರಿ ಆಗಬೇಕು. ಅದು ಹೈಕಮಾಂಡ್ನ ಒಂದು ಗಮನದಲ್ಲಿ ಇಟ್ಕೊಂಡಿದೆ. ಮುಖ್ಯಮಂತ್ರಿಗಳು ಅವರು ಇದ್ದಾರೆ, ಸಿದ್ದರಾಮಯ್ಯರು ಅವರಿರೋ ತನಕ ಅವರೇ ಮುಖ್ಯಮಂತ್ರಿ. ನಂತರ ದಿನಗಳಲ್ಲಿ ಎಲ್ಲರೂ ಸೇರಿ ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು. ಅದು ಗೊಂದಲ ಆಗಬಾರ್ದು, ಪಕ್ಷಕ್ಕೆ ಮುಜುಗರ ಆಗಬಾರ್ದು. ಮುಂದಿನ ಅವಧಿಗೆ ದಲಿತ ಸಿಎಂ ಕೂಗು, ಅದು ಈ ಕೂಗೆಲ್ಲ ಹೈಕಮಾಂಡ್ ಗೊತ್ತಿದೆ, ನಾಯಕರುಗಳಿಗೂ ಗೊತ್ತಿದೆ. ದಲಿತರನ್ನೇ ಕಾಂಗ್ರೆಸ್ಸಿನ ಬೆನ್ನೆಲುಬು ಅನ್ನೋದು ಗೊತ್ತಿದೆ. ಕಾಂಗ್ರೆಸ್ಸಿನ ಬೆನ್ನೆಲುಬು ಕಳ್ಕೊಂಡು ಪಕ್ಷ ಬಲವಾಗಿರೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಬೆನ್ನೆಲುಬನ್ನು ಬಲಪಡಿಸಬೇಕು ಅಂದರೆ ಆ ಥರ ತೀರ್ಮಾನ ಆಗಬೇಕಾಗುತ್ತೆ. ಒಂದಿನ ಆ ತೀರ್ಮಾನ ಬರುತ್ತೆ. ದಲಿತ ಸಿಎಂ ಕೂಗನ್ನೇ ಮತ್ತೆ ಎಬ್ಸಿರುವಂಥದ್ದು ಸರ್. ದಲಿತರ ಸಿಎಂ ಆಗಬೇಕು. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ನ್ಯಾಷನಲ್ ಲೀಡ್ರು. ಇಲ್ಲಿಂದಲೇ ಅವ್ರಿಗೆ ನಮಸ್ಕಾರ. ಮಹದೇವಪ್ಪ ದಲಿತ ಸಿಎಂ ಕೂಗನ್ನೇ ಮತ್ತೆ ಎಬ್ಸಿರುವಂಥದ್ದು ಸರ್. ದಲಿತರ ಸಿಎಂ ಆಗಬೇಕು. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ನ್ಯಾಷನಲ್ ಲೀಡ್ರು. ಇಲ್ಲಿಂದಲೇ ಅವ್ರಿಗೆ ನಮಸ್ಕಾರ. ಮಹದೇವಪ್ಪ ದಲಿತ ಸಿಎಂ ಕೂಗನ್ನೇ ಮತ್ತೆ ಎಬ್ಸಿರುವಂಥದ್ದು ಸರ್. ದಲಿತರ ಸಿಎಂ ಆಗಬೇಕು. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ನ್ಯಾಷನಲ್ ಲೀಡ್ರು. ಇಲ್ಲಿಂದಲೇ ಅವ್ರಿಗೆ ನಮಸ್ಕಾರ.